ನಮ್ಮ ದೇಶಕ್ಕೆ ಅನ್ನ ಕೊಡುವ ರೈತನ ಜೀವನ ನಿಜವಾಗಿಯೂ ಹೇಗಿದೆ? ಬೆಳೆ ಬೆಳೆಸಿದರೆ ಸಾಕ? ರೈತನಿಗೆ ಲಾಭ ಸಿಗುತ್ತಾ? ಇಂದು ರೈತರು ಎದುರಿಸುತ್ತಿರುವ 5 ಪ್ರಮುಖ ಸಮಸ್ಯೆಗಳನ್ನು ನೋಡೋಣ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಕೆನಯಾಸ್. ನೀರಿನ ಸಮಸ್ಯೆ. ಮುಖ್ಯವಾಗಿ ರೈತರಿಗೆ ನೀರಿನ ಸಮಸ್ಯೆ ಮಳೆ ಮೇಲೆ ಯಾವಾಗ ಅವಲಂಬನೆ ಆಗುತ್ತಾರೋ ಆವಾಗ, ಹಾಗೂ ಬೋರ್ವೆಲ್ ಅಥವಾ ನೀರಾವರಿ ಮೇಲೆ ಆತನಿಗೆ ಸಿಗುವ ಅಥವಾ ಆತನು ಅದರ ಮೇಲೆ ಆಗುವ ವೆಚ್ಚ. ಮಳೆ ಸರಿಯಾಗಿ ಬರದಿದ್ದರೆ ಬೆಳೆ ಕೂಡ ನಷ್ಟ ಆಗುವ ಸಾಧ್ಯತೆ. ಇದು ಪ್ರಮುಖ ನೀರಿನ ಸಮಸ್ಯೆಗಳು ರೈತನ ಮೇಲಿನ ಒಂದು ನಿಜವಾದ ಬದುಕಿಗೆ ಮುಳ್ಳಾಗಲಿದೆ. ಬೆಲೆ ಏರಿಳಿತ. ಇಲ್ಲಿ ಬೆಳೆ ಬೆಳೆದಾಗ ಬೆಲೆ ಕಡಿಮೆಯಾಗುವುದು, ಸರಿಯಾದ ಬೆಲೆಯು ಸಿಗದೇ ಇದ್ದಾಗ ರೈತ ತನ್ನ ಬೆಳೆಯನ್ನು ಯಾರಿಗೆ ಮಾರಲು ಹೊರಡುತ್ತಾನೆ? ಮಾರ್ಕೆಟ್ ಪ್ರೈಸ್ ಅಥವಾ ರೈತನಿಗೆ ಸಿಗುವ ಬೆಲೆಯ ವ್ಯತ್ಯಾಸ, ಎರಡೂ ಅಜಗಜಾಂತರ ವ್ಯತ್ಯಾಸಗಳಿರುತ್ತವೆ. ಇಲ್ಲಿ ಮಧ್ಯವರ್ತಿಗಳ ಪಾತ್ರ ತುಂಬಾ ಜಾಸ್ತಿ. ಇದು ಪ್ರಮುಖ ಕಾರಣ. ಕೃಷಿ ಖರ್ಚು ಹೆಚ್ಚಾಗುವುದು. ರೈತನಿಗೆ ಕೃಷಿ ಮಾಡಬೇಕೆಂದರೆ ಆತನಿಗೆ ಪ್ರಮುಖವಾಗಿ ಬೀಜ, ಗೊಬ್ಬರ, ಔಷಧಿ, ಕಾರ್ಮಿಕರ ಕೂಲಿ, ಯಂತ್ರೋಪಕರಣ ಹಾಗೂ ಡೀಸೆಲ್, ಇದರ ಮೇಲೆಯೂ ಕೂಡ ಅವರು ಅಥವಾ ರೈತ ತುಂಬ ಅವಲಂಬನೆ ಮಾಡಿರ್ತಾರೆ. ಹಾಗೆ ಹವಾಮಾನ ಮತ್ತು ಬೆಳೆ ನಷ್ಟ. ಒಂದು ವರ್ಷ ರೈತ ಕಷ್ಟಪಟ್ಟು ಬೆಳೆ ಬೆಳೆಸುತ್ತಾನೆ, ಆದರೆ ಅಕಾಲಿಕ ಮಳೆ, ಬರ ಅಥವಾ ಕೀಟ ಬಾಧೆ ಬಂದರೆ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಬೆಳೆ ಹಾಳಾಗಬಹುದು. ಮತ್ತೊಂದು ಕಾರಣ ಮಾರ್ಕೆಟ್ ಮತ್ತು ಸ್ಟೋರೇಜ್ ಸಮಸ್ಯೆ. ಬೆಳೆ ಬಂದ ತಕ್ಷಣ ಮಾರಬೇಕಾದ ಪರಿಸ್ಥಿತಿ ನಮ್ಮ ರೈತರಿಗೆ ಇದೆ. ಸ್ಟೋರೇಜ್ ಎಲ್ಲಿ ಸ್ಟೋರ್ ಮಾಡಿಕೊಳ್ಳುವುದು ಎನ್ನುವುದು ಅವರಿಗೆ ತಿಳಿಯದ ಸಂಗತಿ, ಹಾಗೂ ಸ್ಟೋರೇಜ್ ಇಲ್ಲದಿರುವುದು ಅದೊಂದು ಪ್ರಮುಖ ಕಾರಣ. ಸರಿಯಾದ ಸಮಯದಲ್ಲಿ ಸರಿಯಾದ ಬೆಲೆ ಸಿಗದಿರುವುದು ಇದೊಂದು ಪ್ರಮುಖ ಕಾರಣವಾಗಿದೆ. ಏನನ್ನು ಇಂಪ್ರೂವ್ ಮಾಡಬೇಕು ಸಿಸ್ಟಮ್, ಅಥವಾ ರೈತರು ಏನನ್ನು ಇಂಪ್ರೂವ್ ಮಾಡಿಕೊಳ್ಳಬೇಕು? ಉತ್ತಮ ನೀರಾವರಿ ವ್ಯವಸ್ಥೆ, ಬೆಳೆ ಡೈವರ್ಸಿಫಿಕೇಶನ್, ಅಂದರೆ ಆ ಸೀಸನ್ಗೆ ಆ ಥರ ಬೆಳೆನ ಬೆಳೆಯುವ ಒಂದು ಇನ್ಫಾರ್ಮೇಷನ್, ಡೈರೆಕ್ಟ್ ಮಾರ್ಕೆಟ್ ಅಥವಾ ಮಾರಾಟದ ಮಾರ್ಗಗಳನ್ನು ಕಂಡುಕೊಳ್ಳುವುದು, ಸ್ಟೋರೇಜ್ ಅಥವಾ ಪ್ರೊಸೆಸಿಂಗ್. ಮುಖ್ಯವಾಗಿ ಸ್ಟೋರೇಜ್ ಮತ್ತು ಪ್ರೊಸೆಸಿಂಗನ್ನು ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದರೆ ನಷ್ಟ ಆಗುವ ಸಂಭವವನ್ನು ತಡೆಗಟ್ಟಬಹುದು. ಕೃಷಿ ತಂತ್ರಜ್ಞಾನ ಬಳಕೆ. ಕೃಷಿ ತಂತ್ರಜ್ಞಾನ ಬಳಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ನಮಗೆ ಅದು ಸ್ಮಾರ್ಟ್ ಆಗಿ ಕೃಷಿಯನ್ನು ಮಾಡುವ ಪದ್ಧತಿಯನ್ನು ಕಲಿಸುತ್ತದೆ. ಕೊನೆಯದಾಗಿ, ರೈತ ಎಂದರೆ ಕೇವಲ ಬೆಳೆ ಬೆಳೆಯುವ ವ್ಯಕ್ತಿಯಲ್ಲ. ನಮ್ಮ ಪ್ರತಿಯೊಂದು ಊಟದ ಹಿಂದೆ ಅವರ ಪರಿಶ್ರಮ ಇದೆ. ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅವರ ಪರಿಶ್ರಮಕ್ಕೆ ಸರಿಯಾದ ಮೌಲ್ಯ ಸಿಗುವಂತೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಜೈ ಜವಾನ್, ಜೈ ಕಿಸಾನ್.